ನಿಮ್ಮ ವೇತನದಲ್ಲಿ ಕಡಿತವಾಗುವ ಮೊತ್ತ ನಿಮಗೆ ಕೋಟ್ಯಾಂತರ ರೂಪಾಯಿ ಲಾಭ ತರುತ್ತೆ ಅನ್ನೋದು ನಿಮಗೆ ಗೊತ್ತಾ? ನಿಮ್ಮ ಇಡೀ ಕುಟುಂಬಕ್ಕೆ ಇಎಸ್ಐ ಅಂತಹ ಭದ್ರತೆ ಒದಗಿಸುತ್ತೆ ಅನ್ನೋದು ನಿಮಗೆ ಗೊತ್ತಾ? ಇಎಸ್ಐ ಸೌಲಭ್ಯ ಪಡಿಬೇಕಾದ್ರೆ ನೀವು ಮಾಡಬೇಕಾಗಿರೋದಾದ್ರೂ ಏನು? ನ್ಯೂಸ್ ನೆಕ್ಸ್ಟ್ ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೋಬಿನ್ ಅಮಾಸೆ ಬೈಲು. ಭಾರತದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಸ್ವಾಮ್ಯದ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರ ಇಎಸ್ಐ ಸೌಲಭ್ಯವನ್ನು ಒದಗಿಸುತ್ತಿದೆ. ನಿಮ್ಮ ಖಾತೆಯಿಂದ ಕಟ್ಟಾಗುವಂತ ಸಣ್ಣ ಮೊತ್ತ ನಿಮಗೆ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ ಆರೋಗ್ಯ ಭದ್ರತೆಯನ್ನು ಒದಗಿಸುತ್ತೆ. ಇಎಸ್ಐ ನಿಂದ ನಿಮ್ಮ ಕುಟುಂಬಕ್ಕೆ ಸಿಗುವಂತ ಸೌಲಭ್ಯಗಳು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಎಸ್ಐ ಅನ್ನೋದು ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಹೇಗೆ ಆಧಾರ ಸ್ತಂಭ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಇಎಸ್ಐ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಎಸ್ಐ ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ಅತ್ಯುತ್ತಮ ಸಾಮಾಜಿಕ ಭದ್ರತಾ ಮತ್ತು ಆರೋಗ್ಯ ವಿಮಾ ಯೋಜನೆಯಾಗಿದೆ. ಇಎಸ್ಐ ಮುಖ್ಯವಾಗಿ ಕಡಿಮೆ ಹಾಗೂ ಮಧ್ಯಮ ಆದಾಯ ಪಡೆಯುವ ಉದ್ಯೋಗಿಗಳಿಗೆ ಆರ್ಥಿಕ ಹಾಗೂ ವೈದ್ಯಕೀಯ ನೆರವು ನೀಡಲು ರೂಪಿಸಲಾಗಿದೆ. ಹಾಗಾದ್ರೆ ಈ ಇಎಸ್ಐ ನಿಂದ ಸಿಗುವಂತ ಲಾಭವಾದ್ರೂ ಏನು, ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಡಿಕಲ್ ಬೆನಿಫಿಟ್. ಇಎಸ್ಐ ಒಬ್ಬ ವ್ಯಕ್ತಿಯ ಅಥವಾ ಅವನ ಕುಟುಂಬದವರಿಗೆ ಆರ್ಥಿಕವಾಗಿ ಮಾತ್ರವಲ್ಲ, ವೈದ್ಯಕೀಯ ನೆರವನ್ನು ನೀಡಲು ಕೂಡ ರೂಪಿಸಲಾಗಿದೆ. ಇಎಸ್ಐ ಅನ್ನೋದು ವಿಮಾ ಯೋಜನೆಯಾಗಿದ್ದು ಉದ್ಯೋಗಿಗಳಿಗೆ ಅಥವಾ ಅವರನ್ನು ಆಶ್ರಯಿಸಿರುವ ತಂದೆ ತಾಯಿ ಮಕ್ಕಳಿಗೆ ವಿಮಾ ಭದ್ರತೆಯನ್ನು ಒದಗಿಸುತ್ತೆ. ಒಳರೋಗಿಗಳಾಗಿ ಮಾತ್ರವಲ್ಲ, ಹೊರ ರೋಗಿಗಳಾಗಿ ಕೂಡ ಚಿಕಿತ್ಸೆ ಪಡೆಯುವುದಕ್ಕೆ ಇಎಸ್ಐ ಸಹಕಾರಿಯಾಗಿದೆ. ಸರ್ಕಾರಿ ಆಸ್ಪತ್ರೆಗಳಷ್ಟೇ ಅಲ್ಲದೆ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಕೂಡ ಇಎಸ್ಐ ವಿಮಾ ಯೋಜನೆಯ ಮೂಲಕ ಆರೋಗ್ಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಸಾಮಾನ್ಯವಾದಂಥ ಜ್ವರದಿಂದ ಹಿಡಿದು ಅತ್ಯಾಧುನಿಕ ಚಿಕಿತ್ಸೆ, ಕ್ಯಾನ್ಸರ್, ಹಾರ್ಟ್ ಸರ್ಜರಿಗೂ ಕೂಡ ಇಎಸ್ಐ ಪ್ರಯೋಜನಕಾರಿಯಾಗಿದೆ. ಇನ್ನು ಎರಡನೇದಾಗಿ, ಕೆಲಸಕ್ಕೆ ಹೋಗದಿದ್ರೂ ಕೂಡ ಸಂಬಳ ಸಿಗುತ್ತೆ. ಕೇವಲ ಉಚಿತ ಚಿಕಿತ್ಸೆ ಮಾತ್ರ ಅಲ್ಲ, ಒಂದು ವೇಳೆ ಉದ್ಯೋಗಿ ಅನಾರೋಗ್ಯ ಕಾರಣದಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದಿದ್ರೆ ಇಎಸ್ಐ ನಿಮಗೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆಯೋಕೆ ಹಣ ನೀಡುತ್ತೆ. ವರ್ಷದಲ್ಲಿ 91 ದಿನಗಳವರೆಗೆ ನಿಮ್ಮ ಸಂಬಳದಲ್ಲಿ ಸುಮಾರು 70% ಹಣವನ್ನ ಇಎಸ್ಐ ಸಂಸ್ಥೆ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. ಇದರ ಉದ್ದೇಶ ಉದ್ಯೋಗಿಗೆ ಆರೋಗ್ಯವು ಮುಖ್ಯವಾಗಿರುತ್ತೆ, ಜೊತೆಗೆ ಆತನಿಗೆ ಆದಾಯವು ಮುಖ್ಯವಾಗಿರುತ್ತೆ ಎಂಬುದು ಈ ಯೋಜನೆಯ ಅಂಶವಾಗಿ ನಾವು ನೋಡಬಹುದು. ಇನ್ನು ಮೂರನೇದಾಗಿ, ಮಹಿಳೆಯರಿಗೆ ಮತ್ತು ಕುಟುಂಬಕ್ಕೆ ಆಸರೆ. ಮಹಿಳಾ ನೌಕರರಿಗೆ ಇಎಸ್ಐ ವಿಶೇಷ ಸೌಲಭ್ಯವನ್ನು ಒದಗಿಸುತ್ತಿದೆ. ಮುಖ್ಯವಾಗಿ ಮಹಿಳಾ ಉದ್ಯೋಗಿಗಳ ಪಾಲಿಗೆ ಇದು ವರದಾನವಾಗಿದೆ. ಹೆರಿಗೆ ಸಮಯದಲ್ಲಿ ಸುಮಾರು 26 ವಾರಗಳ ಕಾಲ ಸಂಪೂರ್ಣ ವೇತನದ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಜೊತೆಗೆ ಹೆರಿಗೆ ವೆಚ್ಚವನ್ನು ಕೂಡ ಇಎಸ್ಐನೇ ಪಾವತಿಸುತ್ತಿದೆ. ಇನ್ನು ನಾಲ್ಕನೇದಾಗಿ, ಇಎಸ್ಐ ನಿಂದ ಪಿಂಚಣಿ ಸೌಲಭ್ಯ. ಒಂದೊಮ್ಮೆ ಉದ್ಯೋಗಿಯು ಅನಿರೀಕ್ಷಿತವಾಗಿ ಕೆಲಸದ ಸಮಯದಲ್ಲಿ ಮೃತಪಟ್ಟರೆ ಅವರ ಕುಟುಂಬ ಬೀದಿಗೆ ಬಾರದಿರುವ ಹಾಗೆ ಇಎಸ್ಐ ನೋಡಿಕೊಳ್ಳುತ್ತೆ. ಪತ್ನಿ ಮತ್ತು ಮಕ್ಕಳಿಗೆ ಜೀವನ ಪರ್ಯಂತ ಮಾಸಿಕ ಪಿಂಚಣಿ ಕೊಡುವ ಜವಾಬ್ದಾರಿಯನ್ನ ಇಎಸ್ಐ ಹೊತ್ತಿರುತ್ತೆ. ಇಎಸ್ಐ ನಿಂದ ಸಿಗುವ ಲಾಭಗಳು ಹಲವು, ಆದರೆ ಇಎಸ್ಐ ಸೌಲಭ್ಯ ಪಡೆಯಲು ಯಾರೆಲ್ಲ ಅರ್ಹರು ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಈ ಇಎಸ್ಐಗೆ ಯಾರೆಲ್ಲ ಅರ್ಹರು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಉದ್ಯೋಗಿ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬ ಉದ್ಯೋಗಿ ಕೂಡ ಇಎಸ್ಐ ವಿಮೆಗೆ ಅರ್ಹನಾಗಿರ್ತಾನ? ಖಂಡಿತವಾಗಿಯೂ ಇಲ್ಲ. 21,000 ರೂಪಾಯಿ ಅಥವಾ ಕಡಿಮೆ ಸಂಬಳ ಇರುವಂತ ಉದ್ಯೋಗಿಗಳು ಮಾತ್ರ ಈ ವಿಮೆಗೆ ಅರ್ಹರಾಗಿರ್ತಾರೆ. ಇಷ್ಟೇ ಅಲ್ಲ, 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಂತಹ ಖಾಸಗಿ ಕಂಪನಿಗಳು ಮಾತ್ರ ಈ ಒಂದು ಇಎಸ್ಐ ವಿಮೆಗೆ ಅರ್ಹವಾಗಿರುತ್ತೆ. 10ಕ್ಕಿಂತ ಕಡಿಮೆ ಉದ್ಯೋಗಿಗಳಿರುವಂತಹ ಕಂಪನಿಗಳು ಇಎಸ್ಐಗೆ ಅರ್ಹರಾಗಿರೋದಿಲ್ಲ. ಇನ್ನು ಕೆಲಸಕ್ಕೆ ಸೇರಿದ ಮೇಲೆ ಹೇಗೆ ಈ ಇಎಸ್ಐ ವಿಮೆಯನ್ನ ಪಡೆದುಕೊಳ್ಳೋದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನೀವು ಕೆಲಸಕ್ಕೆ ಸೇರಿದ 15 ದಿನಗಳ ಒಳಗೆ ನಿಮ್ಮ ಕಂಪನಿಯ ಮಾಲೀಕರು ನಿಮ್ಮನ್ನ ಇಎಸ್ಐ ಪೋರ್ಟಲ್ಗೆ ಸೇರಿಸಬೇಕಾಗತ್ತೆ. ಇಎಸ್ಐಗೆ ಸೇರಿಸಿದ ನಂತರವೇ ನಿಮಗೊಂದು ಇಎಸ್ಐ ಕಾರ್ಡ್ ದೊರೆಯುತ್ತೆ. ಈ ಕಾರ್ಡ್ ಅನ್ನ ಇಎಸ್ಐ ಇ ಪೇಚಾನ್ ಕಾರ್ಡ್ ಅಂತ ಕೂಡ ಕರೀತಾರೆ. ಈ ಕಾರ್ಡ್ ನಿಂದ ನೀವು ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಆದ್ರೆ ಒಂದು ಮಾತ್ರ ನೆನ್ಪಿಡಿ, ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಸಿಗಬೇಕು ಅಂತ ಹೇಳಿದ್ರೆ ನೀವು ಕನಿಷ್ಠ 9 ತಿಂಗಳ ಕಾಲ ಇಎಸ್ಐ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರಬೇಕಾಗಿರುತ್ತೆ. ಇನ್ನು ಈ ಇಎಸ್ಐಗೆ ಹಣ ಕಟ್ಟಬೇಕಾ? ಖಂಡಿತವಾಗಿ ಹೌದು. ಇದನ್ನ ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆ ನಿಮ್ಮ ಮಾಲೀಕರು ಕೂಡ ನಿಮ್ಮ ಇಎಸ್ಐಗೆ ಹಣವನ್ನ ಕಟ್ಟಬೇಕಾಗತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನಿಮಗೆ ಸಿಗುವ ಸಂಬಳದಲ್ಲಿ 0.75% ಇಎಸ್ಐಗೆ ಕಟ್ಟಾಗುತ್ತೆ. ಇನ್ನು ಮಾಲೀಕರು 3.75% ಕಟ್ಟಬೇಕಾಗತ್ತೆ. ಇದಿಷ್ಟು ಇಎಸ್ಐ ಬಗ್ಗೆ ಇರುವಂತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.